heat, forever on fire. ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ. ನಂದೊಂದು ಪ್ರಶ್ನೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರೇ? ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗಬೇಕು. ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ. ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು. ಅವ್ರಿಗೂ ಎಲ್ಲಾರ್ಗೂ ಸಿಗುವಂಥದ್ದು ಸವಲತ್ತು ಸಿಗ್ಬೇಕು, ಅವ್ರಿಗೆಲ್ಲಾನು ಒಳಗಡೆ ಬಿಡಬೇಕು ಅಂತ ನಾನು ಹೇಳ್ತಾರೆ ಸಭಾಧ್ಯಕ್ಷ. ಕ್ಲಬ್ಬಿನ ಹೆಸರು ಹೇಳೋದು ಬೇಡ, ಹಾಕೊಂಡು ಹೋದ್ರೆ ಬಿಡ್ತಾರೆ. ಎಷ್ಟೋ ಕ್ಲಬ್ಗಳಿಂದ ಇಲ್ಲ ಸರ್, ಚಡ್ಡಿ ಬಿಡ್ತಾರೆ. ಚಡ್ಡಿ ಹಾಕೊಂಡು ಹೋದ್ರೆ ಬಿಡದೇ ಇದ್ರೆ ಇಲ್ಲ ಸಭಾಧ್ಯಕ್ಷ, ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಆರ್ ಎನಿ ಅದರ್ ಮಾಲ್ ಈ ಸೈಡ್. ಆಮೇಲೆ ಸುರೇಶ್ ತಾವು ಹೇಳಿದ್ರಲ್ಲ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ. ಯಾಕೆ ಹೋಗ್ತೀರಾ ಕ್ಲಬ್ ನೀವು? ಮೊನ್ನೆ ನಾನು ಒಂದು ಮೀಟಿಂಗ್ ಕರೆದಿದ್ದೆ, ಸರ್ಕಾರದ ಪರ್ಮಿಷನ್ ತಗೊಂಡು ಅವ್ರು ಹೋಗಿ ಕಮರ್ಷಿಯಲ್ ಒಂದು ಶೂಸ್ ಹಾಕೊಂಡು ಒಳಗೆ ಬಂದ್ರಪ್ಪ. ಏನು ಎಮ್ಮೆಗಳಾಗಿ ಗೆಸ್ಟ್ ಕರ್ಕೊಂಡು ಈಗ ವಿಚಾರ ಪ್ರಸ್ತಾವ ಮಾಡಿದ್ದೀರಾ. ರೈತರ ಒಂದು ಅವಮಾನ ಆಗಿರ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತ ನಾವು ನೋಡ್ತಾ ಇಲ್ಲ. ಬಹಳ ಬಾರಿ ಈ ಸದನದಲ್ಲಿ ಇದು ಚರ್ಚೆ ಆಗಿದೆ, ಒಂದಲ್ಲ 16 ಬಾರಿ ಚರ್ಚೆ ಆಗಿದೆ ಇದು. ಆದ್ರೆ ಚರ್ಚೆ ಆಗುತ್ತೆ, ಇಲ್ಲಿ ಚರ್ಚೆ ಆಗುತ್ತೆ. ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನ್ ಮಾತಾಡ್ಬೇಕಲ್ಲ ತೀಟೆ ತೀರ್ಸ್ಕೊಂಡ್ರು. ರಿಸಲ್ಟ್ ಏನು? ಇದು ಇವತ್ತೇನಲ್ಲ, ಬೇಕಾದಷ್ಟು ಸರಿ ಚರ್ಚೆ ಆಗಿದೆ. ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದ್ರೂ ಒಂದು ಆದೇಶ ಹೊರಡಿಸಿ, ಆ ಆದೇಶನ ನಮ್ಮ ಸೆಕ್ರೆಟರಿಗಳು, ಯಾಕೆಂದ್ರೆ ನಮ್ಮ ಸೆಕ್ರೆಟರಿಗಳು ಇದಾರಲ್ಲ ಅವರು ಬ್ರಹ್ಮ ಇದ್ದಂಗೆ. ನೀವೇನೇ ಆದೇಶ ಮಾಡಿದ್ರು ಬ್ರಹ್ಮ ಬರಿಬೇಕದನ್ನ. ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ, ನೀವು ನೋಡಿ, ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ, ರೇಸ್ ಆಡಕ್ ಬರೋರೆಲ್ಲ ಸಾವುಕಾರರು ಅಂತ. ಟಿವಿಯಲ್ಲಿ ಅವ್ರನ್ನೇ ತೋರಿಸೋದು, ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು, ಯಾಕಂದ್ರೆ ಸೆಲೆಬ್ರಿಟೀಸ್ ಅಂತ. ಅಲ್ಲಿ ಬರೋರೆಲ್ಲ ಆಟೋದವ್ರು, 90% ಆಟೋ ರಿಕ್ಷದವ್ರು. ನೀವು ನೋಡಿ, ಅವತ್ತು ಶನಿವಾರ ಆಟೋದಲ್ಲಿ ನಾನು ನೋಡ್ತೀನಿ, ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು. ನಾನು ಆ ಪುಸ್ತಕ ಹಿಡ್ಕೊಂಡ್ಗೆ ನಾವು ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆತ ಇರಲ್ಲ. ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ, ಸೋತಿರ್ತಾನೆ, ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ. ಒಂದು 1000-2000 ಆಟೋ ಬರುತ್ತೆ. ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ. ಏನ್ ಮಾಡ್ತಾರೆ? ಎಲ್ಲ ಇವರೇ ಇದಾರಲ್ಲಿ, ನಮ್ಮ IAS IPS